ಶ್ರೀ ಗುರುಭ್ಯೋ ನಮಃ. ಅಹೋ ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯಂ ಸಿದ್ಧಿ ಕುರು ಸ್ಮಃ. ಓಂ ನಮೋ ಭಗವತಿಂ ಚಾಮುಂಡೇಶ್ವರಿ. ಮಲಯಾಳ ಸ್ವರೂಪಿನ ಸರ್ವಸಿದ್ಧಿಕಾಣ ಸತ್ಯಪ್ರವಿಸುವ ಆರಾಧ್ಯ ದೈವನಾಗಿರ್ತಕ್ಕಂಥ ಮಹಾಕಾಲಭೈರವ ಮಹಾಕಾಳಿಯನ ಮನದಲ್ಲಿ ನೆನೆತ ವಿದ್ಯಾಗುರುಗಳ ತಂದೆ ತಾಯಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸ ಗುರು ಬಸವಾದಿ ಶರಣನ ಪಂಚಾಚಾರ ಮನದಲ್ಲಿ ನೆನೆತ ಇವತ್ತು ಹೇಳೋಕೆ ಹೋಗಿರೋ ವಿಚಾರ ಅಂದರೆ, ಯಾವುದೇ ಪೂಜೆ ಕೈಂಕರ್ಯ ಆಚರಣೆ ಏನೇ ಮಾಡಿದ್ರೂ ನಮಗೆ ಪ್ರತಿಫಲ ಸಿಗ್ತಾ ಇಲ್ಲ. ಕಾರಣ ಇಷ್ಟೇ. ಒಂದು ನೋಡಿ, ನಿಮ್ಮ ಜನ್ಮ ನಕ್ಷತ್ರ ಜನ್ಮ ರಾಶಿವಾತ್ ಅಂದರೆ ಈ ಮೇಷ, ಸಿಂಹ ಮತ್ತು ಧನಸ್ಸು ರಾಶಿಯವರು ಸಾಧ್ಯವಾದರೆ ನಿಮ್ಮ ಜಾತಕದ ದೋಷದ ನಿರ್ಣಯಕ್ಕೆ ಅನುಸಾರವಾಗಿ ಅಗ್ನಿಹೋತ್ರ ಮಾಡಬೇಕು. ಇಟ್ ಮೀನ್ಸ್ ಈ ಮೂರ ರಾಶಿಗೆ ಅನುಗುಣ ಅಗ್ನಿತತ್ವ ಬೋಧನೆ ಆಗಿರೋದ್ರಿಂದ ನೀವು ಜಾಸ್ತಿ ದೀಪಾರಾಧನೆ ಮಾಡ್ತಕ್ಕಂಥದ್ದು, ದೀಪಗಳನ್ನು ಹಚ್ಚಿ ಪೂಜೆ ಮಾಡ್ತಕ್ಕಂಥದ್ದು, ಆದಷ್ಟು ಅಗ್ನಿಹೋತ್ರಗಳು ಹೋಮ ಹವನಾದಿಗಳು ನಡೀತಕ್ಕಂಥ ಜಾಗಗಳಲ್ಲಿ ಹೋಗಿ ಬರೋದು, ಈ ಕೈಂಕರ್ಯಕ್ಕೆ ಅನುಸಾರವಾಗಿ ನಿಮ್ಮ ದಶಾಭುಕ್ತಿಗೆ ಅನುಸಾರ ಮತ್ತು ಗೋಚಾರದ ಫಲದಲ್ಲಿ ಯಾವ್ಯಾವ ಸಮಸ್ಯೆಗಳಿಂದ ನೀವು ಪೀಡಿತರಾಗಿರ್ತೀರೋ ಆ ಸಂದರ್ಭಕ್ಕೆ ಸಾಂದರ್ಭಿಕವಾಗಿ ಏನಿದೆಯೋ ಅದಕ್ಕೆ ಅನುಸಾರವಾಗಿ ನೀವು ಅಗ್ನಿಹೋತ್ರ ಮಾಡಿಸೋದ್ರಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಎರಡನೇದು, ಋಷಭ, ಕನ್ಯಾ ಮತ್ತು ಈ ಮಕರ ರಾಶಿಯವರು. ಮಕರ ರಾಶಿ ಈ ಮೂರು ರಾಶಿಗೆ ಭೂತತ್ವ ಬೋಧನೆ ಇಂಡಿಕೇಟ್. ಭೂತತ್ವ ಬೋಧನೆ ಮಾಡೋದ್ರಿಂದ ಇವರು ಜಾಸ್ತಿ ಎಮೋಷನ್ಸ್ ಜಾಸ್ತಿ ಇದೆ. ಎಮೋಷನ್ಸ್ ಜಾಸ್ತಿ ಇರೋದ್ರಿಂದ ಇವರು ದಾನ ಧರ್ಮ ಪರೋಪಕಾರ ಮಾಡಬೇಕು. ಅನ್ನದಾನ, ಬಟ್ಟೆದಾನ, ತನ್ನ ಕೈಲಾದಂಥ ಸೇವೆ, ತಾನು ಏನೇ ಶಕ್ತಿಗೆ ಅನುಸಾರವಾಗಿ ಏನೇ ಮಾಡಿದ್ರು ದಾನ ಮಾಡೋದ್ರಿಂದ ಭೂತತ್ವ ಇಟ್ ಮೀನ್ಸ್ ಭೂಮಿಯಲ್ಲಿ ನಾವು ಏನು ಸಿಗುತ್ತೋ, ನಮಗೆ ಏನು ಪ್ರಕೃತಿ ಕೊಟ್ಟಿದ್ವಿ ಅದನ್ನು ನಾವು ಬೇರೆಯವರಿಗೆ ದಾನ ಮಾಡೋದ್ರಿಂದ ಪ್ರಕೃತಿಯಿಂದ ಬರ್ತಕ್ಕಂಥ ಎಮೋಷನ್ಸ್ ಮತ್ತು ನಾವು ಏನೇ ಸಮಸ್ಯೆಗಳು ಒಳಗಾಗಿದ್ರು ಇದರ ಸಮಸ್ಯೆ ಪರಿಹಾರ ಆಗ್ತಾ ಹೋಗುತ್ತೆ. ಮಿಥುನ, ತುಲಾ ಮತ್ತು ಈ ಕುಂಭರಾಶಿಯವರು ಇವರು ವಾಯುತತ್ವ ಇಂಡಿಕೇಟ್ ಮಾಡುತ್ತೆ. ಈ ವಾಯುತತ್ವ ಇಂಡಿಕೇಟ್ ಮಾಡೋದ್ರಿಂದ ಇಮ್ಯಾಜಿನೇಷನ್ಸ್, ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರುತ್ತೆ. ಇವರು ಜಪ, ಪಾರಾಯಣ, ಅನುಷ್ಠಾನ ಮತ್ತು ನಿತ್ಯ ಶ್ಲೋಕಗಳನ್ನು ಪಠನೆ ಮಾಡೋದ್ರಿಂದ ನಮಗೆ ಜಾತಕ ನಿರ್ಣಯದಲ್ಲಿ ಯಾವ ಸಮಸ್ಯೆ ಬಂದಿದೆ, ಯಾವ ಗ್ರಹದಿಂದ ಆಗಿರುತ್ತೋ ಅದಕ್ಕೆ ಅನುಸಾರವಾಗಿ ನಾವು ಆರಾಧಿಸ್ತಾ ಬರೋದ್ರಿಂದ, ಜಪ ಪಾರಾಯಣಗಳನ್ನು ಮಾಡೋದ್ರಿಂದ, ಜಪ ಪಾರಾಯಣಗಳಲ್ಲಿ ಯಾವ ದಿಕ್ಕಿಗೆ ಅನುಷ್ಠಾನ, ಯಾವ ದಿಕ್ಕಿಗೆ ಅನುಸಾರವಾಗಿ ನಾವು ಮಾಡಬೇಕು ಅನ್ನೋದು ತಿಳ್ಕೊಂಡು ಮಾಡ್ತಾ ಬರೋದ್ರಿಂದ ಪೂಜೆಗೆ ಪ್ರತಿಫಲ ಸಿಗ್ತಾ ಹೋಗುತ್ತೆ. ಮತ್ತು ತುಲಾರಾಶಿ, ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಕರ್ಕಾಟಕ ರಾಶಿ ಮತ್ತು ಮೀನರಾಶಿ, ಈ ಮೂರು ರಾಶಿಯವರು ಬಂದು ಜಲತತ್ವ ಆಗಿದೆ. ಈ ಜಲತತ್ವ ಆಗಿರೋದ್ರಿಂದ ಇವರು ಅಭಿಷೇಕಗಳನ್ನು ಮಾಡಿಸ್ತಕ್ಕಂಥದ್ದು, ನದಿಗಳಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು, ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು. ಆದಷ್ಟು ನೀವು ಜಾಸ್ತಿ ಏನಪ್ಪ ಅಂತ ಹೇಳಿದ್ರೆ, ಒಂದು ಅಗ್ನಿತತ್ವ ಕಾರಕನಾದಂಥ ಯಾವುದೇ ಕಾರಣಕ್ಕೂ ಹೋಮ ಹವನಾದಿಗಳನ್ನು ಮಾಡಿಸಿದ್ರೆ ಯಾವುದೇ ಕಾರಣಕ್ಕೂ ಪ್ರತಿಫಲ ಸಿಗೋದಿಲ್ಲ. ವಿರುದ್ಧ ಇರ್ತಕ್ಕಂಥ ಯಾವುದೇ ಅನುಸಾರವಾಗಿರ್ತಕ್ಕಂಥದ್ದು, ಈಗ ಅಗ್ನಿತತ್ವದವರು ಜಲತತ್ವದ ಪೂಜೆಗಳನ್ನು ಮಾಡಿಸಿದ್ರೆ ಪ್ರತಿಫಲ ಸಿಗಲ್ಲ, ಜಲತತ್ವದವರು ಅಗ್ನಿತತ್ವದವ್ರು ಮಾಡಿಸಿದ್ರೆ ಸಿಗಲ್ಲ, ಭೂತತ್ವದವರು ವಾಯುತತ್ವದವ್ರು ಮಾಡಿದ್ರೆ ಪ್ರತಿಫಲ ಸಿಗಲ್ಲ. ನಿಮಗೆ ಯಾವ ಅನುಸಾರವಾಗಿರುತ್ತೋ ಆ ಅನುಸಾರಕ್ಕೆ ತಕ್ಕಂಗೆ ನೀವು ಪೂಜೆ ಕೈಂಕರ್ಯಗಳನ್ನು ಆಚರಣೆಗಳನ್ನು ಮಾಡ್ತಾ ಹೋಗಿ. ನೋಡಿ, ಪೂಜೆ ಮಾಡೋದ್ರಲ್ಲೂ ಎರಡು ಥರ ಇದೆ. ಮೂರ್ತ ಪೂಜೆ, ಸಮೂರ್ತ ಪೂಜೆ. ಅಗ್ನಿಹೋತ್ರ ಮಾಡಿ ಪೂಜೆ ಮಾಡ್ಬೋದು, ಇಲ್ಲ ಅಂತೇಳಿ ಮೂರ್ತಿ ಆರಾಧನೆ ಮಾಡಿ ಪೂಜೆ ಮಾಡ್ಬೋದು, ಇಲ್ಲ ಇಷ್ಟಲಿಂಗ ಪೂಜೆ ಮಾಡಿನೂ ಸಹ ಆರಾಧಿಸ್ತಾ ಹೋಗ್ಬೋದು. ಆದರೆ ಆರಾಧನೆ ಮಾಡೋದಕ್ಕೆ ಪಂಚಬ್ರಹ್ಮಣರನ್ನು ಜಾಸ್ತಿ ಆರಾಧಿಸ್ತಾ ಬನ್ನಿ. ನಾವು ಹೇಳ್ತಿರ್ತೀವಿ, ಪಂಚಬ್ರಹ್ಮಣರನ್ನು ನಿತ್ಯ ಆರಾಧಿಸ್ತಾ ಬರೋದ್ರಿಂದ ನಮ್ಮ ಸಮಸ್ಯೆಗಳಿಗೆ ನಾವೇ ಪರಿಹಾರಗಳನ್ನು ನಿತ್ಯ ಕಂಡ್ಕೋತಾ ಹೋಗ್ಬೋದು. ಇದನ್ನು ಕರೆಕ್ಟ್ ಅನುಸಾರ ಮಾಡ್ತಾ ಹೋಗಿ ಪರಿಹಾರ ಆಗುತ್ತೆ. ಧನ್ಯವಾದ.